ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 4 ಸಂಗಮ. ಇದರಲ್ಲಿ ಅಧ್ಯಾಯ 45 ಕಿನ್ನರಯ್ಯನ ಪರೀಕ್ಷೆ. ಈ ಅಧ್ಯಾಯದ ಮುಂದುವರಿದ ಭಾಗ ಅಂದರೆ 3ನೇ ಪಾರ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಕಿನ್ನರಿ ಬ್ರಹ್ಮಯ್ಯ ಮಹಾದೇವಿಯ ವಿಚಾರದ ಆಳವನ್ನರಿತು ಅಪಾರ ಆನಂದ ಹೊಂದಿದ. ತಾಯ್ತನದ ಹಂಬಲವನ್ನು ವಿಶ್ವಬಂಧುತ್ವದ ಮಟ್ಟಕ್ಕೆ ದೈವೀಕರಿಸಿಕೊಂಡಿರುವ ಮಹಾದೇವಿಯ ಔನ್ನತ್ಯವನ್ನು ತಿಳಿದು ಬಸುರ ಮುಟ್ಟಿ ನೋಡಿದರೆ ಬ್ರಹ್ಮಾಂಡ ಕಾಣಬಂದಿತ್ತು ಎಂದು ಮನದಲ್ಲೇ ವಿಸ್ಮಯಪಟ್ಟನು. ಅವಳನ್ನು ಸೋಲಿಸಲು ಯೋಜಿಸಿದ್ದ ಅಸ್ತ್ರಗಳಲ್ಲಿ ಇನ್ನೂ ಒಂದೇ ಒಂದು ಉಳಿದಿತ್ತು. ಮೆಲ್ಲನೆ ಹೊರತೆಗೆದ. ಮಹಾದೇವಿ, ನೀನು ಬಹಳಷ್ಟು ಆದರ್ಶವಾದಿನಿ. ಒಂದು ದೃಷ್ಟಿಯಿಂದ ನನಗೆ ಸಂತೋಷ ಎನಿಸುತ್ತದೆ. ಆದರೆ ಈ ಆದರ್ಶವು ಆವೇಶಯುಕ್ತವಾದುದು. ಅರಗು ತುಂಬಿದ ಹಿತ್ತಾಳೆಯ ಒಡವೆಗೆ ಹೊನ್ನಿನ ನೀರು ಬೆರೆಸಿ ಹೊಂಬಿತ್ತಾಳೆಯ ಒಡವೆಯಾಗಿ ಮಾಡಿ ದಾಸಿಯೋರ್ವಳು ತೊಟ್ಟರೆ ಕಾಲಾಂತರದಲ್ಲಿ ಹೊನ್ನಿನ ಆವರಣ ಕರಗಿ ಹಿತ್ತಾಳೆಯ ಗುಟ್ಟು ಬಯಲಾದಾಗ ದಾಸಿ ಅವಮಾನಿತಳಾಗುವಳು. ಹಾಗೆಯೇ ಮಾನವ ಸಹಜ ಲೈಂಗಿಕ ಬಯಕೆಗೆ ವಿರಕ್ತಿಯ ತೆರೆ ಹೊದ್ದಿಸಿದರೆ ಎಂದಿದ್ದರೂ ಮೇಲಿನ ಆವರಣ ಕರಗುವುದು ನಿಜ. ಆಗ ಸಾಮಾಜಿಕವಾಗಿ ಅಪಮಾನ, ಮಾನಸಿಕವಾಗಿ ಕಷ್ಟ. ಇಡೀ ಜಗತ್ತೆಲ್ಲವೂ ಕಾಮನ ಬಲೆಯ ಒಳಗು. ಎಂತೆಂತಹ ಋಷಿಮುನಿಗಳೆಲ್ಲ ಆ ಕಾಮನ ಕೈಗೊಂಬೆಗಳು. ದೇವನ ಸೃಷ್ಟಿಯ ಒಂದಂಶವಾದ ಕಾಮಶಕ್ತಿಯನ್ನು ತಿರಸ್ಕರಿಸಿ ನುಡಿದು ಆ ಶಕ್ತಿಯನ್ನು ದಮನಿಸುವುದೇಕೆ? ಉಪಯೋಗ ಮಾಡಿಕೊಳ್ಳಲೆಂದು ತಾನೇ ದೇವನು ಜಗತ್ತಿನಲ್ಲಿ ಈ ಕಾಮತತ್ವವನ್ನು ಇಟ್ಟಿರುವುದು. ತೀಕ್ಷ್ಣವಾಗಿ ಮಹಾದೇವಿಯನ್ನು ಅಳೆಯುವಂತೆ ನೋಡುತ್ತಾ ಕಿನ್ನರಿ ಬ್ರಹ್ಮಯ್ಯ ಹೇಳಿದ. ಮಹಾದೇವಿಯ ತಾಳ್ಮೆ ಕೆಡತೊಡಗಿತ್ತು. ಆದರೂ ಅದನ್ನು ಪ್ರಯತ್ನಪೂರ್ವಕವಾಗಿ ಒಟ್ಟುಗೂಡಿಸಿಕೊಂಡು ಹೇಳಿದಳು. ನಾನು ಆವೇಶದ ಆಶ್ರಯದಲ್ಲಿ ಈ ಶಿವಪಥವನ್ನು ಹೊಕ್ಕಿಲ್ಲ ಅಣ್ಣ. ಒಳಗೆ ಹಿತ್ತಾಳೆಯಾಗಿದ್ದು ಹೊರಗೆ ಹೊನ್ನಿನ ಆವರಣ ಹೊದಿಸಿದಾಗ ಒಳಗೂ ಮೈದೆರೆದರೆ ಅಪಮಾನ, ನಿರಾಶೆ ಖಂಡಿತ. ಒಳ ಹೊರಗೆಲ್ಲ ಚೊಕ್ಕ ಚಿನ್ನವೇ ಇದ್ದರೆ ತಿಕ್ಕಿದಷ್ಟು ಅದು ಹೊಳಪನ್ನೇ ಕೊಡುವುದಲ್ಲವೇ? ನನ್ನದು ಅಭಾವ ವೈರಾಗ್ಯವಾಗಿ ತಾತ್ಕಾಲಿಕವಾಗಿ ಆವೇಶದಿಂದ ಇದ್ದರೆ ಕಾಲಾನಂತರದಲ್ಲಿ ಬಯಲಾಗಬಹುದಿತ್ತು. ಆತ್ಮವಿಶ್ವಾಸದ ತಳಹದಿಯ ಮೇಲೆ ನಿಂತ ನನ್ನದು ಸ್ವಭಾವ ವೈರಾಗ್ಯ. ಎಂದಿಗೂ ಇದರಲ್ಲಿ ಕೊರತೆಯಾಗದು. ಇಟ್ಟೆಯ ಹಣ್ಣು ತಿಂದು ನರಿ ಸೃಷ್ಟಿ ತಿರುಗುತ್ತಿದೆ ಎಂದು ಬೊಬ್ಬೆ ಹಾಕುವಂತೆ ನಿನ್ನ ಮನದ ದೌರ್ಬಲ್ಯ, ನಿರಾಶೆ, ಸೋಲುಗಳನ್ನು ಜಗತ್ತಿಗೆಲ್ಲ ಅನ್ವಯಿಸುತ್ತಿರುವೆಯಲ್ಲವೇ? ಇದು ಸಲ್ಲದು. ನನಗೆ ಸಾಧ್ಯವಾಗುವುದು ಜಗತ್ತಿಗೆಲ್ಲ ಸಾಧ್ಯವಿಲ್ಲ ಎಂಬ ನಿನ್ನ ಅಜ್ಞಾನದ ತಿಳುವಳಿಕೆಗೆ ತಿಲಾಂಜಲಿ ನೀಡು. ಹಸುವಿಗೆ ಭಾರವಾದುದು ಆನೆಗೆ ಹುಲ್ಲಿನ ಹೊರೆಯಾಗಬಹುದು. ಕಾಮನ ಆಟವು ಬಹು ಬಲವತ್ತರವಾದುದೆಂದು ಲಕ್ಷಾಂತರ ಅನುಭವಿಗಳ ಮಾತು ಕೇಳಿರುವೆ. ಆದರೆ ಅವನನ್ನು ಸೋಲಿಸುವುದೂ ಅಷ್ಟೇ ಸುಲಭ. ರಾಜನೊಬ್ಬ ನಮಗೆ ಶತ್ರುವಾದರೆ ನಿಸ್ಸಹಾಯಕರಾದ ನಾವು ಅವನಿಂದಲೂ ಮೇಲಿರುವ ಚಕ್ರವರ್ತಿಯ ಮೊರೆ ಹೊಕ್ಕರೆ ಸುರಕ್ಷಿತವಾಗಿರುವವಷ್ಟೇ. ಹಾಗೆಯೇ ಕಾಮನು ಕಾಡಲು ಬಂದರೆ ಕಾಮಾರಿಯ ಮೊರೆ ಹೊಕ್ಕರಾಯಿತು. ಪಂಚೇಂದ್ರಿಯ ಸಪ್ತಧಾತು ಅಷ್ಟಮದ ಕೊಂದು ಕೂಗಿತಲ್ಲ. ಹರಿಬ್ರಹ್ಮರ ಬಲುಹ ಮುರಿದು ಕೊಂದು ಕೂಗಿತಲ್ಲ. ಮಹಾಋಷಿಯರ ತಪವ ಕೆಡಿಸಿ ಕೊಂದು ಕೂಗಿತಲ್ಲ. ಚನ್ನಮಲ್ಲಿಕಾರ್ಜುನನಂಗೆ ಶರಣೆಂದು ನಂಬಿ ಮೊರೆ ಹೊಕ್ಕಡೆ ಅಂಜಿ ನಿಂದುದಲ್ಲ. ಬೆಳಗಿಗೆ ಹೆದರಿ ಕತ್ತಲೆ ಓಡುವಂತೆ ಕಾಮಾರಿಯ ಪ್ರಿಯರಾದರೆ ಕಾಮನ ಸೊಲ್ಲು ತಾನೇ ಅಡಗುವುದು. ನಾನು ಖಂಡಿತವಾಗಿ ದಮನಿಸುತ್ತಿಲ್ಲ. ಉಪಯೋಗಿಸಲು ಇಚ್ಛಿಸೆನು. ಉದಾತ್ತೀಕರಣ ಮಾಡಿಕೊಳ್ಳ ಬಯಸುವೆ. ಪ್ರತಿಯೊಬ್ಬನಲ್ಲಿ ಇಂದ್ರಿಯ ಶಕ್ತಿ ಪ್ರಕೃತಿದತ್ತವಾಗಿ ಇದೆಯಷ್ಟೆ. ಅದನ್ನು 3 ವಿಧದಲ್ಲಿ ಬಳಸಬಹುದು. ಮೋಡದಿಂದ ಸುರಿದ ನೀರು ಚರಂಡಿಯಲ್ಲಿ ಬಿದ್ದಾಗ ಕೊಚ್ಚೆಯಾಗಿ ಅನುಪಯುಕ್ತವಾಗುವುದು. ಸ್ವಚ್ಛವಾದ ಕೆರೆಯ ಏರಿಯೊಳಗೆ ಬಿದ್ದಾಗ ಕುಡಿಯುವ ನೀರಾಗುವುದು. ಸದ್ಗುರುವಿನ ಪಾದದ ಮೇಲೆ ಹರಿದಾಗ ಪಾದೋದಕವಾಗಿ ಪವಿತ್ರಗೊಳಿಸುವುದು. ಹಾಗೆಯೇ ಇಂದ್ರಿಯ ಶಕ್ತಿಯು ಪಂಚೇಂದ್ರಿಯಗಳ ಮೂಲಕ ಎಲ್ಲೆ ಮೀರಿ ಹರಿದು ಅನೀತಿಯ ಪ್ರಪಂಚದಲ್ಲಿ ಬೆರೆದಾಗ ಪಾಪಮಯ ಮಾಡುವುದು. ತನ್ನ ಸತಿಯಲ್ಲಿ ಸೀಮಿತವಾದಾಗ ನೀತಿವಂತಿಕೆಯಾಗುವುದು. ಅದುವೇ ಹರನೆಡೆಗೆ ಹರಿದಾಗ ವಿರಕ್ತಿಯಾಗುವುದು. ಒಂದು ವಿಕೃತೀಕರಣ, ಇನ್ನೊಂದು ಉಪಯೋಗೀಕರಣ, ಮತ್ತೊಂದು ದೈವೀಕರಣ. ಒಂದು ದುಃಖವನ್ನೀಯುವುದು, ಇನ್ನೊಂದು ಸುಖವನ್ನು ಕೊಡುವುದು, ಮತ್ತೊಂದು ದುಃಖ ಸುಖಾತೀತ ಆತ್ಮಶಾಂತಿ ನೀಡುವುದು. ಒಂದು ಪತನಿಸುವುದು, ಇನ್ನೊಂದು ಬಾಳಿಸುವುದು, ಮತ್ತೊಂದು ಉತ್ಥಾನಿಸುವುದು.
ದೈವೀಕರಣದ ಆತ್ಮಶಾಂತಿಯ ಉತ್ಥಾನದ ಮಾರ್ಗ ನನಗೆ ಬೇಕೇ ವಿನಃ ಉಳಿದೆರಡು ಮಾರ್ಗಗಳಲ್ಲ. ನಾನು ಇದರಲ್ಲಿ ಪರಮತೃಪ್ತಳು. ಮಾತಿನ ಮಾಲೆ ಸಾಕಿನ್ನು, ನಾನು ಹೊರಡುವೆ. ಮಹಾದೇವಿ ಮುಂದೆ ಹೆಜ್ಜೆ ಇಟ್ಟಳು. ಬಲು ಪ್ರಬಲವಾದ ಅಸ್ತ್ರವನ್ನು ಬಿಟ್ಟು ನೋಡಿದಾಗಲೂ ಮಹಾದೇವಿ ವಿಚಲಿತಳಾಗದೇ ಇದ್ದಾಗ ವಿಸ್ಮಯಪಟ್ಟ ಕಿನ್ನರಯ್ಯ ಹೀಗೆ ನುಡಿದುಕೊಂಡ. ಗುಹ್ಯವ ಮುಟ್ಟಿ ನೋಡಿದರೆ ಕಾಮದಹನ ಕಂಡುಬಂದಿತ್ತು. ಕಿನ್ನರಿ ಬ್ರಹ್ಮಯ್ಯ ಕೈ ಅಡ್ಡ ಹಿಡಿದು ತಡೆದು ಹೇಳಿದ, ಒಂದೇ ಒಂದು ಮಾತು ಮಹಾದೇವಿ, ನಿನ್ನ ಸ್ವಭಾವ, ಆಸೆ, ಆಕಾಂಕ್ಷೆಗಳು ನನ್ನದರೊಡನೆ ಸಮರ್ಪಕವಾಗಿ ಹೊಂದುತ್ತವೆ. ಎರಡನೆಯದಾಗಿ, ಶರಣ ಧರ್ಮದ ಪ್ರಕಾರ ವೈವಾಹಿಕ ಜೀವನ ತಿರಸ್ಕರಣೀಯವಲ್ಲ. ಇಬ್ಬರೂ ಒಂದಾಗಿ ಭಕ್ತಿ ಮಾಡಿ ಶಿವನನ್ನು ಒಲಿಸಬಹುದು. ಈ ಸನ್ಯಾಸ ಜೀವನದ ಕಾಡು ತೊರೆದು ಗೃಹಸ್ಥ ಜೀವನದ ನಂದನವನದಲ್ಲಿ ಪ್ರವೇಶಿಸಿ ಶಿವನನ್ನು ಕೊಂಡಾಡಿ ಹಾಡಿ ನಲಿಯುತ್ತಾ ನಾವಿಬ್ಬರೂ ಏಕೆ ಆಧ್ಯಾತ್ಮ ಮಾರ್ಗದಲ್ಲಿ ನಡೆಯಬಾರದು? ಜೀವನದಲ್ಲಿ ಲಗ್ನವು ಒಂದೇ ಬಾರಿಗೆ ಅಣ್ಣ. ನಾನು ಚನ್ನಮಲ್ಲಿಕಾರ್ಜುನನೊಡನೆ ಮದುವೆಯಾಗಿದ್ದು ನನ್ನ ತನು ಮನಗಳೆಲ್ಲ ಅವನಿಗೆ ಮೀಸಲಾಗಿದೆ. ಅವು ನನ್ನ ಆಸ್ತಿಗಳಲ್ಲ. ಅಡವಿಟ್ಟ ವಸ್ತುಗಳನ್ನು ಮಾರಲಿಕ್ಕೆ ಬರದಂತೆ ಬೇರಾರಿಗೂ ಅರ್ಪಿಸುವ ಅಧಿಕಾರ ನನಗಿಲ್ಲ. ಭವಿಸಂಗವಳೆದು ಶಿವಭಕ್ತನಾದ ಬಳಿಕ ಭಕ್ತಂಗೆ ಭವಿಸಂಗ ಅತಿ ಘೋರ ನರಕ. ಶರಣ ಸತಿ ಲಿಂಗಪತಿಯಾದ ಬಳಿಕ ಶರಣಂಗೆ ಸತಿಸಂಗ ಅತಿ ಘೋರ ನರಕ. ಚನ್ನಮಲ್ಲಿಕಾರ್ಜುನ ಲಿಂಗಕ್ಕೆಂಗೆ ಪ್ರಾಣಗುಣವಳಿಯದವರ ಸಂಘವೇ ಭಂಗ. ಪೂರ್ವಾಶ್ರಮ ಬಿಟ್ಟು ಜ್ಞಾನಾತ್ಮಕ ಪುನರ್ಜನ್ಮ ಪಡೆದ ಭಕ್ತ ಪ್ರಾಕೃತಿಕ ಪೂರ್ವಾಶ್ರಮಿಗಳೊಡನೆ ಬಹಳಷ್ಟು ಬೆರೆಯಬಾರದು. ತಾನು ಸತಿಯಾಗಿ ಶಿವಪತಿಗೆ ಒಲಿದ ಶರಣ ಸ್ಥಳದ ಸಾಧಕನು ಸತಿಯನ್ನು ಕೂಡುವುದು ನರಕಕಾರಕ. ನನ್ನಂತಹ ವಿರಕ್ತೆ ಷಡೂರ್ಮಿಗಳಾದ ಜರಾಮರಣ, ಕ್ಷುತ್ ಪಿಪಾಸೆ, ಶೋಕ ಮೋಹಗಳಳಿಯದ ನಿನ್ನೊಡನೆ ಮಾತಿಗೆ ನಿಲ್ಲುವುದು ತಪ್ಪು. ಬಸವಣ್ಣನವರು ಹೇಳರೆ, ಅರೆಭಕ್ತರಾದವರ ನೆರೆಬೇಡ, ಹೊರೆಬೇಡ, ದಾರಿ ಸಂಗಡಬೇಡ, ದೂರ ನುಡಿಯಲು ಬೇಡ ಎಂದು. ನಿನ್ನಂತಹ ತಿಳಿದ ಅಜ್ಞಾನಿಗಳೊಡನೆ ಮಾತಿಗೆ ನಿಂತುದೇ ತಪ್ಪಾಗಿದೆ. ಸಾಕಿನ್ನು, ಅನುಭವ ಮಂಟಪಕ್ಕೆ ಹೋಗಲು ಸಮಯ ಸಮೀಪಿಸಿತು. ಮಹಾದೇವಿ ತೀಕ್ಷ್ಣವಾಗಿ ನುಡಿದು ಒಣಗಲಿಕ್ಕೆಂದು ಸೀರೆಯನ್ನು ಹರವಿದ್ದ ಸ್ಥಳದ ಕಡೆಗೆ ಹೋಗಲು ಮುಂದೆ ಹೆಜ್ಜೆ ಇಟ್ಟಳು. ಕಿನ್ನರಿಯ ಬ್ರಹ್ಮಯ್ಯ ಆವೇಶಯುಕ್ತವಾಗಿ ಧಾವಿಸಿ ಬಂದು ಸಾಷ್ಟಾಂಗವೆರಗಿ ಮಹಾದೇವಿಯ ಎರಡೂ ಪಾದಗಳನ್ನು ಬಿಗಿಯಾಗಿ ಹಿಡಿದನು. ಮಹಾದೇವಿ ಸ್ತಂಭೀಭೂತಳಾಗಿ ಕ್ಷಣಕಾಲ ನಿಂತು ಮರುಕ್ಷಣವೇ ಚೇತರಿಸಿಕೊಂಡು ನುಡಿದಳು, ಏಳು ಅಣ್ಣ, ಈ ಉದ್ವೇಗವೇಕೆ? ಹಿರಿಯರಾದ ನೀವು ನನಗೆ ನಮಸ್ಕರಿಸಬಾರದು. ಪಾದಗಳನ್ನು ಪಶ್ಚಾತ್ತಾಪದ ಕಣ್ಣೀರಿನಿಂದ ತೊಳೆಯುತ್ತಾ ನುಡಿದ, ಎಂತಹ ಹಿರಿತನ? ವಯಸ್ಸಿನಿಂದ ಹಿರಿತನವೇ? ಕತ್ತೆಗೂ ವಯಸ್ಸಾಗುವುದು. ವಯಸ್ಸಿಗೆ ಬೆಲೆಯಿಲ್ಲ ತಾಯಿ, ಅರಿವಿಗೆ ಬೆಲೆಯುಂಟು. ಶರಣಾರ್ಥಿ ಶರಣಾರ್ಥಿ ಎಲೆ ತಾಯಿ ನಮ್ಮವ್ವ, ಶರಣಾರ್ಥಿ ಶರಣಾರ್ಥಿ ಕರುಣಾಸಾಗರ ನಿಧಿಯೇ, ದಯಾಮೂರ್ತಿ ತಾಯೇ, ಶರಣಾರ್ಥಿ ಶರಣಾರ್ಥಿ. ಮಹಾಲಿಂಗ ತ್ರಿಪುರಾಂತಕ ನುಡ್ಡಿದ ತೊಡಕ ನೀವು ಬಿಡಿಸಿದಿರಾಗಿ. ನಿಮ್ಮ ದಯದಿಂದ ನಾನು ಹುಲಿ ನೆಕ್ಕಿ ಬದುಕಿದೆನು. ಶರಣಾರ್ಥಿ ಶರಣಾರ್ಥಿ ತಾಯೇ. ಕಿನ್ನರಿ ಬ್ರಹ್ಮಯ್ಯ ಮಹಾದೇವಿಯ ಪಾದಗಳ ಮೇಲೆ ತಲೆ ಇರಿಸಿ ಕಣ್ಣಿಗೊತ್ತಿಕೊಂಡು ಕ್ಷಣಕಾಲ ತಡೆದು ನುಡಿದ, ತಾಯಿ, ನನ್ನನ್ನು ಕ್ಷಮಿಸುವ ತನಕ ನಾನು ಪಾದ ಬಿಡೆನು. ಕರುಣಾಸಾಗರೆ, ಮಾತೃ ವಾತ್ಸಲ್ಯ ಪರಿಪೂರ್ಣೆ. ಪರಮಾತ್ಮನು ನನ್ನನ್ನು ಭಯಾನಕ ಬಲೆಯಲ್ಲಿ ಬೀಳಿಸುತ್ತಿದ್ದ. ನಾನು ಸಿಗುವ ಮುನ್ನ ನೀವು ಬಿಡಿಸಿದಿರಿ. ಹುಲಿಯನ್ನು ನೆಕ್ಕಲು ಹೋಗಿ ಬದುಕಿ ಬಂದ ಹರಿಣಿಯಂತಾದೆ. ನಿನ್ನ ಪಾದಕ್ಕೆ ಕೋಟಿ ನಮನ. ಈ ಮೂರ್ಖನನ್ನು ಹುಚ್ಚನನ್ನು ಕ್ಷಮಿಸಿದ್ದೇನೆ ಎಂದು ಹೇಳು ತಾಯಿ. ಮಹಾದೇವಿ ಹಗುರವಾಗಿ ನಕ್ಕು ಹೇಳಿದಳು, ಅಣ್ಣ, ನೀವು ಮೂರ್ಖರಲ್ಲ, ತಪ್ಪಿತಸ್ಥರಲ್ಲ. ನಿಮ್ಮನ್ನು ಮೂರ್ಖರನ್ನಾಗಿ ಮಾಡುವ 14 ಲೋಕವ ನುಂಗಿ ನೀರು ಕುಡಿಯುವ ಆ ಕಾಮ ಬಾಣದ ಗುಣದ ಪ್ರಭಾವವಿದು. ಕೆಸರಿನಲ್ಲಿ ಸಿಕ್ಕ ಎಳೆಗರುವಿನಂತೆ ಕಾಮದ ಕೈಯಲ್ಲಿ ಸಿಕ್ಕ ಮನುಷ್ಯ ನಿಸ್ಸಹಾಯಕನಾಗುತ್ತಾನೆ. ಆದರೇನು, ತಿಳಿದವರು ಅಂತಹವರ ಬಗ್ಗೆ ಜಿಗುಪ್ಸೆ ಹೊಂದಿ ತಿರಸ್ಕರಿಸಿದರೆ ಆಗದು. ಯುದ್ಧದಲ್ಲಿ ಕುದುರೆ ಮುಗ್ಗರಿಸಿದರೆ ಅದರ ಕಾಲನ್ನು ಕಡಿಯಲಾಗದು. ಅವಕಾಶ ನೀಡಿ ಅದು ಓಡಲು ಅನುವು ಮಾಡಿಕೊಡಬೇಕು. ಒಂದೇ ಒಂದು ದೌರ್ಬಲ್ಯಕ್ಕಾಗಿ, ಗೈದ ತಪ್ಪಿಗಾಗಿ ವ್ಯಕ್ತಿಯ ಬದುಕಿಗೆ ಮಸಿ ಬಳಿಯಬಾರದು. ಏಳಣ್ಣ, ಸತ್ಸಂಕಲ್ಪದ ಪಣವ ಹಿಡಿದು ದೌರ್ಬಲ್ಯವನ್ನು ಕಡಿದು ಚೆಲ್ಲು. ಕಾಮನ ನೇಹಿಗನಾಗಿ ಚನ್ನಮಲ್ಲಿಕಾರ್ಜುನನಿಗೆ ಹಗೆಯಾಗದಿರು. ಪರಶಿವನ ಪುತ್ರನಾಗಿ ಕಾಮನೆಂಬ ಶತ್ರುವ ಸಂಹರಿಸು. ಏಳು, ಸೋತು ಹತಾಶನಾಗಬೇಡ, ಗೆದ್ದು ಅಪ್ರತಿಮ ವೀರನಾಗು.
ಕಿನ್ನರಿ ಬ್ರಹ್ಮಯ್ಯ ತುಂಬು ಹೃದಯದಿಂದ ಎದ್ದು ಕಣ್ಣೀರನ್ನು ಒರೆಸಿಕೊಂಡು ನುಡಿದ, ತಾಯಿ, ನನ್ನ ಅಪರಾಧವನ್ನು ನಿನ್ನ ನೆನಪಿನ ಮಂದಿರದಲ್ಲಿ ಇರಿಸಿಕೊಳ್ಳಬೇಡ. ಮೃಗದ ಬೇಟೆಯಾಡಲು ಮುಗ್ಧ ಕರುವನ್ನು ಮುಂದೆ ಬಿಟ್ಟಂತೆ ಶರಣರು ಪರೀಕ್ಷೆಗಾಗಿ ನನ್ನನ್ನು ಕಳಿಸಿರುವರು. ಎಂತಹ ವಿಪತ್ತಿನಲ್ಲಿ ಸಿಕ್ಕಿ ಬೀಳುತ್ತಿದ್ದೇನಲ್ಲ. ನೀನು ಶಾಪವನ್ನು ಕೊಟ್ಟಿದ್ದರೆ ನನ್ನ ಗತಿಯೇನು? ಹೃದಯ ಕಂಪಿಸಿ ಹೇಳಿದ. ಶಾಪ? ಅಂತಹ ಕಾರ್ಯ ಶರಣರ ಜೀವನಕ್ಕೆ ಸಲ್ಲದು ಅಣ್ಣ. ತಪ್ಪು ಮಾಡುವುದು ಮಾನವನ ಸಹಜ ಸ್ವಭಾವ. ಮಾಡಿದ ತಪ್ಪನ್ನು ಎತ್ತಿ ತೋರಿಸಿ ಚುಚ್ಚು ನುಡಿ ಆಡುವುದು ದಾನವನ ಗುಣ. ಬೆಂದ ಹುಣ್ಣನ್ನು ಕಂಬಿಯಿಂದ ಕೀಸುವಂತೆ ಪಶ್ಚಾತ್ತಾಪದಿಂದ ದಗ್ಧನಾದವನ ಮೇಲೆ ಶಾಪವಿಡುವುದು ತಪಸ್ವಿಗೆ ಕಳಂಕ ತರುವಂತಹುದು. ಮಾಡಿದ ತಪ್ಪನ್ನು ಕ್ಷಮಿಸಿ ತಿದ್ದಿಕೊಳ್ಳಲು ಅವಕಾಶ ನೀಡಬೇಕಾದುದು ಶರಣನ ಗುಣ. ಅಂದಾಗ ನಿನ್ನನ್ನು ಕ್ಷಮಿಸದಿರಲೇ? ಮಹಾದೇವಿ ನುಡಿದಳು. ಶರಣರಿಂದ ಆಜ್ಞಪ್ತನಾಗಿ ಈ ದುರ್ಧರ ಕಾರ್ಯ ಕೈಗೊಂಡೆ ತಾಯಿ. ಈ ನಾಟಕದಲ್ಲಿ ಖಳನಾಯಕನ ಪಾತ್ರವನ್ನು ಏಕನಿಷ್ಠೆಯಿಂದ ನಿರ್ವಹಿಸಿದೆ. ಕಲ್ಯಾಣಕ್ಕೆ ಬರುತ್ತಲೇ ಇಂತಹ ವಿಷಮ ಪ್ರಸಂಗವು ಇವನಿಂದ ಒದಗಿತು ಎಂದು ಭಾವಿಸಬೇಡ ಅಣ್ಣ. ನನಗೆ ನೋವಾಗಿಲ್ಲ, ಆನಂದವಾಗಿದೆ. ನನ್ನಂತೆ ಪುಣ್ಯ ಮಾಡಿದ ಭಾಗ್ಯವಂತರು ಯಾರೂ ಇಲ್ಲ ಎನಿಸಿದೆ. ನಿನ್ನಂತಹ ಸಹೋದರನು ಕಲ್ಯಾಣಕ್ಕೆ ಪ್ರವೇಶವಾಗುತ್ತಲೇ ಸಿಕ್ಕಿರುವಾಗ ಎಂತಹ ಭಾಗ್ಯವಂತಳು ನಾನು. ಚೆನ್ನಮಲ್ಲಿಕಾರ್ಜುನನಂತಹ ಗಂಡನನ್ನು ಪಡೆದು ಶಿವಭಕ್ತರೆಂಬ ಬಂಧುಗಳನ್ನು ಪಡೆದು ನಾನು ನಿತ್ಯ ತೃಪ್ತಳು. ಮಹಾದೇವಿ ಸಂತೃಪ್ತಿಯಿಂದ ನುಡಿದಾಗ ಕಿನ್ನರಯ್ಯ ಬೆರಗುಗೊಂಡ. ಒಂದು ನಿಮಿಷ ಕಾಲ ಮೌನ ತಾಳಿ ಮತ್ತೆ ಹೇಳಿದಳು, ಅಣ್ಣ, ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟ ಬಳಿಕ ಮತ್ತೆ ಅದೇ ತಪ್ಪನ್ನು ಎಂದಿಗೂ ಮಾಡಬಾರದು. ನಿನ್ನ ಸೋದರಿಯಾಗಿ ಒಂದು ಮಾತು ಹೇಳುವೆ. ಅತಿ ಉನ್ನತವಾದ ಅಧ್ಯಾತ್ಮ ಮಾರ್ಗ ಹಿಡಿದಿರುವೆ. ಇದರಲ್ಲಿ ಸಿಗುವ ಆತ್ಮಾನಂದ, ಶಾಂತಿ ಮತ್ತೆಲ್ಲೂ ಸಿಗದು. ಅಮೃತಾನ್ನ ಉಂಡು ಸುರೆಗೆ ಎಳೆಸುವಂತೆ ಈ ಸೌಖ್ಯದ ಬಳಿಕ ಸಂಸಾರ ಸುಖಕ್ಕೆ ಎಳೆಸಬೇಡ. ಕನಸು ಮನಸ್ಸಿನಲ್ಲಿ ಬಯಸಬೇಡ. ಮನಪೂರ್ವಕವಾಗಿ ಆಧ್ಯಾತ್ಮ ಸಾಧನೆ ಮಾಡು. ಕಡೆಗೆ ಮಾಡದ ಭಕ್ತಿ ದೃಢವಿಲ್ಲದಾಳುತನ. ನುಡನೊಲೆಯ ಹೇಳಿದೊಡೆ ಎಂತೊಲಿವನಯ್ಯ. ಮಾಡಲಾಗದು ಅಳಿಮನವ ಮಾಡಿದೊಡೆ ಮನದೊಡೆಯ ಬಲ್ಲನೈಸೆ. ವಿರಳವಿಲ್ಲದ ಮಣಿಯ ಪವಣಿಸಿಹನೆಂದಡೆ ದುರುಳ ಚೆನ್ನಮಲ್ಲಿಕಾರ್ಜುನನೆಂತೊಲಿವನಯ್ಯ. ಕಿನ್ನರಿ ಬ್ರಹ್ಮಯ್ಯ ಮೌನವಾಗಿ ಗೌರವ ತುಂಬಿದ ಹೃದಯದಿಂದ ಸಮ್ಮತಿ ಸೂಚಕವಾಗಿ ತಲೆಯಾಡಿಸಿದ. ಇಂತಹ ಎಳೆಹರಿಯದಲ್ಲಿ ಎಂತಹ ಆಧ್ಯಾತ್ಮಿಕ ನಿಲುವು! ಈಕೆ ಸಾಮಾನ್ಯಳಲ್ಲ ಮನದಲ್ಲಿ ಅಂದುಕೊಂಡು ನುಡಿದ. ನಾನು ಬೀಳ್ಕೊಂಡು ನಿರ್ಗಮಿಸುವೆ. ತಾವು ಅನುಭವ ಮಂಟಪಕ್ಕೆ ಬನ್ನಿರಿ. ಅಲ್ಲಿ ಮತ್ತೆ ಸಂಧಿಸೋಣ. ಶರಣು ಶರಣಾರ್ಥಿ. ಕೆರೆಯ ಏರಿಯನ್ನು ಹಿಡಿದು ಊರಿನ ಕಡೆಗೆ ಸಾಗಿದ. ಮಹಾದೇವಿ ಆಗಸವನ್ನು ನೋಡಿದಳು. ಹೊತ್ತು ಮೇಲೇರಿ 2ನೇ ಜಾವಕ್ಕೆ ಸ್ವಲ್ಪವೇ ವೇಳೆ ಇದೆಯೆಂದು ತೋರಿಸುತ್ತಿತ್ತು. ವೇಳೆಯು ಬಹಳವಾಯಿತೇನೋ ಎಂದು ಅವಸರದಿಂದ ತನ್ನ ಸೀರೆಯನ್ನು ಉಡಲು ಒಣಗಲು ಹಾಕಿದ್ದ ಕಡೆ ನಡೆದಳು. ಆದರೆ ಅಲ್ಲಿ ಜರುಗಿದ್ದ ಘಟನೆ ನೋಡಿ ಕ್ಷಣಕಾಲ ಸ್ತಂಭೀಭೂತಳಾಗಿ ನಿಂತಳು. ತಾನು ಪೂಜೆಯಲ್ಲಿ ಸಂವಾದದಲ್ಲಿ ಮೈಮರೆತು ನಿಂತಾಗ ಕೆರೆಯಂಗಳದಲ್ಲಿ ಮೇಯುತ್ತಿದ್ದ ಹೋರಿಯೊಂದು ಒಣಗಲು ಹಾಕಿದ್ದ ಹರಕು ಸೀರೆಯನ್ನು ತಿಂದು ಹಾಕಿಬಿಟ್ಟಿತ್ತು. ಕೇವಲ 1 ಮೊಳದಷ್ಟು ಹೋರಿಯ ಬಾಯಲ್ಲಿ ಉಳಿದಿದ್ದು ಅದೂ ಸ್ವಲ್ಪ ಸ್ವಲ್ಪವಾಗಿ ಒಳ ಸೇರುತ್ತಿತ್ತು. ಇದೇನಿದು ಶಿವನ ಲೀಲೆ! ಇದ್ದ ಒಂದು ಬಟ್ಟೆಯನ್ನೂ ಕಸಿದುಕೊಂಡನೆ. ಎಷ್ಟು ಪವಾಡಾತ್ಮಕವಾಗಿ ಆ ಬಟ್ಟೆಯು ಕೈ ಸೇರಿತೋ ಅಷ್ಟೇ ವಿಸ್ಮಯ ರೀತಿಯಲ್ಲಿ ಕೈಬಿಟ್ಟಿತು. ಆದರೆ ಈಗ ನಾನು ಅನುಭವ ಮಂಟಪಕ್ಕೆ ನಗ್ನಳಾಗಿಯೇ ಹೋಗಬೇಕಾಯಿತಲ್ಲ. ಕ್ಷಣಕಾಲ ವಿವಂಚಿತಳಾದಳು. ಇದು ಶಿವನ ಸಂಕಲ್ಪವೇ ಇರಬೇಕು. ದಿಗಂಬರದ ದಿವ್ಯಾಂಬರವನ್ನು ಉಟ್ಟು ನಾನು ಶರಣರ ದರ್ಶನಕ್ಕೆ ಹೋಗಬೇಕೆಂಬುದು ಅವನ ಅಪೇಕ್ಷೆಯೇನೋ ಇರಲಿ. ಉಟ್ಟೆ ಬಿಟ್ಟೆ, ಇದ್ದಿತು ಹೋಯಿತು, ಇರುವುದು ಇಲ್ಲ ಎಂಬ ಯಾವ ಭಾವನೆಯೂ ನನಗಿರಬಾರದು. ನಿರ್ಲಿಪ್ತಳಾಗಿ ಹೋಗುವೆ. ತನ್ನಲ್ಲಿ ತಾನೇ ನಿರ್ಧರಿಸಿಕೊಂಡಳು. ಎಷ್ಟೋ ಕಷ್ಟ ನಷ್ಟಗಳನ್ನು ಸೋಸಿ ಶರಣರ ಕರುಣೆಗಾಗಿ ಬಂದೆ. ಅವರು ನನ್ನಲ್ಲಿ ಕುಂದುಕೊರತೆಗಳನ್ನು ಹುಡುಕಿ ಪ್ರವೇಶ ನೀಡದೆ ನಿರಾಕರಿಸಿದರೆ? ಸಂಶಯದ ಅಲೆ ಮೂಡಿತು. ಅವರು ಎಷ್ಟೇ ಪರೀಕ್ಷಿಸಲಿ, ಕಾಡಿ ನೋಡಲಿ, ಅಪ್ಪನವರು ಹೇಳುವಂತೆ ಎಡದ ಪಾದದಲ್ಲಿ ಒದ್ದರೆ ಬಲದ ಪಾದವ ಹಿಡಿವೆ, ಬಲದ ಪಾದದಲ್ಲಿ ಒದ್ದರೆ ಎಡದ ಪಾದವ ಹಿಡಿವೆ. ಶರಣಾಗತಳಾಗಿ ಅವರ ಊಳಿಗವ ಮಾಡುವೆ, ತೊತ್ತಾಗಿ ದುಡಿಯುವೆ. ವಿಷಯ ಪ್ರಪಂಚದಲ್ಲಿ ಕೀರ್ತಿ ವಾರ್ತೆ ಧನ ಕನಕಗಳನ್ನು ಗಳಿಸಿ ರಾಜರಾಗಿ ಬದುಕುವುದಕ್ಕಿಂತ ಇಂತಹ ಶರಣರ ಸಂಘದಲ್ಲಿ ಸೇವಕರಾಗಿ ದುಡಿಯುವುದು ಲೇಸು. ಇಲ್ಲಿ ಬದುಕಿಗೆ ರಕ್ಷಣೆ ಇದೆ, ಬುದ್ಧಿಗೆ ಬೋಧೆ ಇದೆ. ಚೆನ್ನಮಲ್ಲಿಕಾರ್ಜುನ, ಇದೊಂದು ವರವ ಕೊಡು ತಂದೆ. ಶರಣರ ಸಂಘದಲ್ಲಿ ಇರುವುದೇ ದೊಡ್ಡ ತಪಸ್ಸು. ಇದೇ ನನಗೆ ಸಾಕ್ಷಾತ್ಕಾರ.
ಮರಮರ ಮಥನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳ ಸುಡಲಾಯಿತು. ಆತ್ಮವಾತ್ಮ ಮಥನಿಸಿ ಜ್ಞಾನಾಗ್ನಿ ಹುಟ್ಟಿ ಹೊದ್ದಿರ್ದ ತನುಗುಣಾದಿಗಳ ಸುಡಲಾಯಿತು. ಇದು ಕಾರಣ ಮಹಾನುಭಾವಿಗಳ ಸಂಗವನ್ನೇ ಕರುಣಿಸಿ ಎನ್ನ ಒಡಲ ನುಳುಹಿಕೊಳ್ಳ ಚೆನ್ನಮಲ್ಲಿಕಾರ್ಜುನ. ಹೃದಯ ತುಂಬಿ ಪ್ರಾರ್ಥಿಸುತ್ತಾ ಮಹಾದೇವಿ ತನ್ನ ನೀಳವಾದ ದಟ್ಟ ಕೂದಲನ್ನೇ ಹಿಂದಕ್ಕೆ ಮುಂದಕ್ಕೆ ಹರಡಿಕೊಂಡೇ ಮಹಾಮನೆಯ ಕಡೆಗೆ ನಡೆಯತೊಡಗಿದಳು. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 45ನೇ ಅಧ್ಯಾಯ ಕಿನ್ನರಯ್ಯನ ಪರೀಕ್ಷೆ ಅಧ್ಯಾಯದ ಕೊನೆಯ ಭಾಗ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಗುತ್ತೆ. ಇಲ್ಲಿವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಆ ಲಿಂಕನ್ನು ಶೇರ್ ಮಾಡಿ. ಅವರು ಕೂಡ ತಮಗೆ ಸಮಯ ಇದ್ದಾಗ ಕೇಳಿ ಆನಂದ ಪಡಲಿ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು.